ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಗೊತ್ತಿರುತ್ತೆ ನಿಮಗೆಲ್ಲ, ನಂದು ವರ್ಕ್ ಫ್ರಮ್ ಹೋಮಲ್ಲಿ ಪ್ರತಿ ವಾರ ನಾನು ನಂದು ಪೇಮೆಂಟ್ ಪ್ರೂಫ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅದೇ ಥರ ಈ ವಾರದ್ದು ಪೇಮೆಂಟ್ ಪ್ರೂಫ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಕಂಪ್ನಿ ಬಗ್ಗೆ ನಾನು ಏನು ಹೇಳಬೇಕು ಅದನ್ನು ಹೇಳ್ಬಿಡ್ತೀನಿ. HWS ವಾಚರ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಕಂಪ್ನಿ ಹೆಸರು. ಇದು ಬ್ಯಾಂಗ್ಳೂರಲ್ಲಿ KR ಪುರಮಲ್ಲಿದೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, KR ಪುರಮ್ಗೆ ನಿಯರ್ ಬೈ ಇರೋರು ಹೋಗಿ ನೀವು ವಿಸಿಟ್ನ ಕೊಡ್ಬೋದು. ಕಂಪ್ನಿಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ನಮ್ಮ MD ಅಜ್ರಾ ಮುಸ್ಕಾನ್ ಮ್ಯಾಮ್ ಇರ್ತಾರೆ, ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಬೋದು. ನೆಕ್ಸ್ಟ್, ಎಲ್ಲರೂ ಕೇಳ್ತಿದ್ದೀರಾ, ನನಗೆ ತುಂಬ ಕ್ವೆಶನ್ಸ್ ಬರೋದೇ ಅದು, ಇನ್ವೆಸ್ಟ್ ಮಾಡಬೇಕಾ. ಯಾಕಂದರೆ ಇಲ್ಲಿ ನಾನು ಡೈರೆಕ್ಟ್ ವಿಷಯ ಬಂದ್ಬಿಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಆದಷ್ಟು ತುಂಬ ಕಮ್ಮಿ ಡ್ಯೂರೇಷನಲ್ಲಿ ವಿಡಿಯೋ ಮುಗಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಖಂಡಿತ ಇನ್ವೆಸ್ಟ್ಮೆಂಟ್ ಖಂಡಿತ ಇದ್ದೇ ಇದೆ. ಇವಾಗಲೇ ಹೇಳ್ತಾ ಇದ್ದೀನಿ, ನಿಮಗೆ ಯಾರಿಗೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಆ್ಯಂಡ್ ನಾನು ಇನ್ವೆಸ್ಟ್ ಮಾಡಿ ನಾನು ಅದಷ್ಟು ಎಫರ್ಟ್ ಹಾಕಿ ನಾನು ಅಮೌಂಟ್ನ ತೊಗೋಬೇಕು, ಅದರ 100% ನಾನು ಅಮೌಂಟ್ ತೊಗೊಬೇಕು ನಾನು ಅಂತ ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರು ಮಾತ್ರ ದಯವಿಟ್ಟು ಜಾಯ್ನ್ ಆಗಿ. ಇಲ್ಲ ಅಂತಂದರೆ ಸುಮ್ಮನೆ ಬಂದು ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಯಾರು ಗ್ರೂಪ್ಗೆ ಜಾಯ್ನ್ ಆಗಬೇಡಿ, ಆಯಿತಾ? ಸೊ ಯಾಕಂದರೆ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ನೋಡಿ. ನೀವು ವಿತೌಟ್ ಇನ್ವೆಸ್ಟ್ಮೆಂಟು ಲಾಭ ನಾವು ಪಡ್ಕೋಬೇಕು ಅಂತ ಹಿಂಗೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಹೇಳಿ? ನಾವು ಇನ್ವೆಸ್ಟ್ ಇವಾಗ ನಾವು ಏನೇ ಈಗ ಮನೇಲಿ ಒಂದು ಟೈಲರಿಂಗ್ ಮಿಷಿನ್ ತೊಗೊಂಡು ನಾನು ಸಂಪಾದನೆ ಮಾಡ್ತೀನಿ ಅಂತಂದ್ರೂ ನಾನು ಟೈಲರಿಂಗ್ ಮಿಷಿನ್ಗಾದ್ರೂ ನಾನು ಇನ್ವೆಸ್ಟ್ ಮಾಡಬೇಕಲ್ವಾ? ಅಥವಾ ಒಂದು ಕಾರು ಆಟೋನೋ ಅದನ್ನು ನಾನು ಬಾಡಿಗೆಗೆ ಹೋಗಿ ಸಂಪಾದನೆ ಮಾಡ್ತೀನಿ ಅಂದ್ರೂ ಆ ಕಾರಿಗೆ ಆಟೋಗಾದ್ರೂ ನಾವು ಇನ್ವೆಸ್ಟ್ ಮಾಡಬೇಕಲ್ವಾ? ಯೋಚನೆ ಮಾಡಿ ನೋಡಿ, ಏನೋ ಇನ್ವೆಸ್ಟ್ ಮಾಡಿದೆ ನಮಗೆ ಲಾಭ ಬೇಕು ಅಂತ ಅನ್ನೋದು ಎಷ್ಟರ ಮಟ್ಟಕ್ಕೆ ಸರಿ ಅದು? ಸೊ ಹಾಗಾಗಿ ಹೇಳ್ತಾ ಇರೋದು ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಫಸ್ಟು ನಿಮಗೆ ನೀವು ಕ್ವಶನ್ ಹಾಕ್ಕೊಳ್ಳಿ, ನಾನು ರೆಡಿ ಇದ್ದೀನಿ ಅನ್ನೋರು ಮಾತ್ರ ಬಂದು ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ ಲಿಂಕ್ಗೆ. ಆಮೇಲೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ, ಓಕೆನಾ? ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು? 5,000, 10,000, 15,000, 20,000 ಖಂಡಿತ ಇಲ್ಲ. ತುಂಬ ಸ್ಮಾಲ್ ಅಮೌಂಟನ್ನು ನಾವು ಇಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ವರ್ಕ್ ಇದೆ ಅಂತಂದರೆ ಅದು ನನಗೆ ಗೊತ್ತಿರೋಂಗೆ ಯಾವುದೂ ಇಲ್ಲ. ನಿಮಗೇನಾದರೂ ಆ ಥರ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ವರ್ಕ್ ಇದೆ ಅಂತ ನಿಮಗೆ ವರ್ಕ್ ಫ್ರಮ್ ಹೋಮ್ ಅದು ಜೆನ್ಯೂನ್ ಆಗಿರೋದು ಆಗಬೇಕು, ಸುಮ್ಮನೆ ಯಾವ್ಯಾವುದೋ ಆಗಿರಬಾರ್ದು. ಜೆನ್ಯೂನ್ ಆಗಿರೋದಂಥದ್ದು ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ, ನಾನೇ ಬಂದು ಅಲ್ಲಿಗೆ ಜಾಯ್ನ್ ಆಗ್ತೀನಿ. ಇಲ್ಲೂ ವರ್ಕ್ ಮಾಡ್ತೀನಿ, ಅಲ್ಲೂ ವರ್ಕ್ ಮಾಡ್ತೀನಿ, ಓಕೆನಾ? ಒಂದು ಜನ ಯಾಕೆ ಇನ್ವೆಸ್ಟ್ ಮಾಡೋದಕ್ಕೆ ಹೆದರ್ತಾರೆ ಅಂತಂದರೆ ಅದು ಫ್ರಾಡ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ನಾವು ಎಲ್ಲ ತಿಳ್ಕೊಂಡು ನಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಂಡು ಜಾಯ್ನ್ ಆಗಿ ಅಂತ ಹೇಳೋದು ಅದೇ ಕಾರಣಕ್ಕೋಸ್ಕರ. ಕಂಪ್ನಿ ಜೆನ್ಯೂನ್ ಇದೆ ಅಂತಂದಾಗ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವಾ? ನೆಕ್ಸ್ಟು, ಯಾರೆಲ್ಲ ನೀವು ವಾಟ್ಸಪ್ ಗ್ರೂಪಿಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ವಾಟ್ಸಪ್ ಗ್ರೂಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಂದು ಒಂದು ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿಗೆ ಆ್ಯಡ್ ಆಗುತ್ತೆ. ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಓಕೆನಾ? ಕಾಂಟ್ಯಾಕ್ಟ್ ಮಾಡೋ ತನಕ ವೆಯ್ಟ್ ಮಾಡಿ. ಕಾಂಟ್ಯಾಕ್ಟ್ ತೊಗೊಳೋಕ್ಕೂ ಮುಂಚೆ ನಾವು ನಿಮ್ಮನ್ನು ಗ್ರೂಪಿಂದ ರಿಮೂವ್ ಮಾಡಿ ಆಮೇಲೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಖಂಡಿತ ಬಂದೇ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಸುಮ್ಮನೆ ನೀವು ಜಾಯ್ನ್ ಆಗೋದು ಲೆಫ್ಟ್ ಆಗೋದು ಮಾಡಿದ್ರೆ ನಾನು ಲೆಫ್ಟ್ ಆದವ್ರಿಗೆ ನಾನು ಕಾಲ್ ಮಾಡೋದು ಇಲ್ಲ. ಸೊ ಯಾರಿಗೆಲ್ಲ ನಿಜವಾಗ್ಲೂ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರು ಮಾತ್ರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸುಮ್ಮನೆ ಕಾಲ್ ಮಾಡ್ದಂಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಾಯ್ತಿರೋದು. ಜಾಯ್ನ್ ಆಗೋದು ಆಗ್ಬಿಡ್ತಾರೆ, ಆಮೇಲೆ ಕಾಲ್ ಮಾಡಿದ್ರೆ ಇಲ್ಲ ನಾನು ಆಗೇ ಇಲ್ಲ ಅಂತ ಹೇಳೋದು. ಈ ಥರದ ಆಟಗಳೆಲ್ಲ ಬೇಡ ದಯವಿಟ್ಟು. ನಿಮಗೂ ಟೈಮ್ ವೇಸ್ಟ್, ನನಗೂ ಟೈಮ್ ವೇಸ್ಟ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಎಷ್ಟೋ ಜನ ಇವಾಗ ವರ್ಕ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಆಮೇಲೆ ಯಾರು ಕಾಂಟ್ಯಾಕ್ಟಿಗೆ ಇರಲ್ಲ, ಹಂಗಾಗ್ಬಿಡ್ತಾರೆ. ಸೊ ನಮ್ಮಲ್ಲಿ ಆ ಥರ ಇಲ್ಲ. ಈಗ ನೀವು ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ನೀವು ವರ್ಕಿಗೆ ಜಾಯ್ನ್ ಆಗ್ತೀರಾ ಅಂದರೆ ಕೊನೆ ತನಕನೂ ನಾನು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ನನ್ನದೇ ಆದ ಒಂದು ಸಪ್ರೇಟ್ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀನಿ, ವರ್ಕಿಂಗ್ ಗ್ರೂಪ್ನ. ಅದರಲ್ಲಿ ನಾನು ನಿಮ್ಮನ್ನ ಆ್ಯಡ್ ಮಾಡ್ಕೊತೀನಿ. ಕೊನೆವರೆಗೂ ಕೂಡ ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ಸೊ ಆ ಥರ ಮಧ್ಯದಲ್ಲಿ ಕೈ ಬಿಟ್ಟು ಹೋಗೋದು ಆ ಥರ ಅದೆಲ್ಲ ಬ್ರೋಕರ್ಸ್ ಮಾಡ್ತಾರೆ. ಆ ಥರ ಯಾವುದೋ ಕಂಪ್ನಿಗೆ ರೆಫರ್ ಮಾಡಿಬಿಡ್ತಾರೆ, ಅಲ್ಲಿ ಜಾಯ್ನ್ ಆಗೋ ತನಕ ಮಾತ್ರ ಅವ್ರದ್ದು ನಂಬರು ಆನ್ ಆಗಿರುತ್ತೆ, ಆಮೇಲೆ ಕಾಲ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಆಗಿರುತ್ತೆ. ಸೊ ಅದು ಬ್ರೋಕರ್ಸ್ ಆ ಥರ ಮಾಡೋರು. ಸೊ ಇದರಲ್ಲಿ ಆ ಥರ ಇಲ್ಲ, ಕಾಂಟ್ಯಾಕ್ಟಲ್ಲಿ ನಾವು ಇರ್ತೀವಿ. ಯಾಕಂದರೆ ನಾವು ನಿಮ್ಮ ಜೊತೆಲೇ ವರ್ಕ್ ಮಾಡಲೇಬೇಕು. ಯಾಕಂದರೆ ಇದೊಂಥರ ಟೀಮ್ ವರ್ಕ್. ಇಲ್ಲಿ ನಾನು ಒಬ್ಬಳೇ ಮಾಡಬೇಕು ಅಂತ ಅಲ್ಲ, ನೀವೊಬ್ಬರೇ ಮಾಡಬೇಕು ಅಂತಲ್ಲ, ಇದೊಂದು ಟೀಮ್ ವರ್ಕ್ ಆಗಿರೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡೇ ನಾವು ಇಲ್ಲಿ ವರ್ಕ್ ಮಾಡಿ ನಾವು ಸಂಪಾದನೆನ ಮಾಡ್ಬೋದು. ಯಾರಿಗೆಲ್ಲ ನಾನು ಸಂಪಾದನೆ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಎಷ್ಟು ದಿವಸ ಅಂತ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಿರುತ್ತೆ ಹೇಳಿ? ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಈ ವರ್ಕಿಗೆ ಜಾಯ್ನ್ ಆಗಿ ಅವ್ರ ಮನೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು ಆ ಥರ. ಯಾಕಂದರೆ ಮನೇಲಿ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಪಾಪ.
ನನ್ನ ಹಸ್ಬೆಂಡ್ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ, ನಾನು ಅವ್ರಿಗೇನೋ ಒಂದು ಸಪೋರ್ಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದು ಜಾಯ್ನ್ ಆಗಿ ವರ್ಕ್ ಮಾಡಿ ಸಂಪಾದನೆ ಮಾಡ್ತಿರೋರು ಕೂಡ ಇಲ್ಲಿ ತುಂಬ ಜನ ಇದ್ದಾರೆ. ಜೊತೆಗೆ ಸ್ಟೂಡೆಂಟ್ಸು ಪಾಕೆಟ್ ಮನಿಗೋಸ್ಕರ ಅಮೌಂಟ್ ಆಗುತ್ತೆ, ಯಾಕಂದರೆ ಮನೇಲಿ ಅವ್ರಿಗೂ ಕೂಡ ಆ ಥರ ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಇದು ನಿಜವಾಗ್ಲೂ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ನೀವು ನಿಜವಾಗ್ಲೂ ವರ್ಕ್ ಮಾಡ್ತೀನಿ ಅನ್ನೋದೇ ಆದರೆ ನಿಮಗೆ ಹಣ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಧೈರ್ಯವಾಗಿ ಇನ್ವೆಸ್ಟ್ಮೆಂಟ್ನ ಮಾಡಿ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಆಲ್ರೆಡಿ HWS ಫಾರ್ಚೂನ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರೋರು ಕೂಡ ಬಂದು ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತಾ ಇದ್ದೀರಾ. ಜಾಯ್ನ್ ಆಗಿಬಿಟ್ಟು ಕಾಲ್ ಬಂದರೆ ನನ್ನ ಲೀಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡೋದು, ಹೆಂಗೆ ಮಾತಾಡ್ತಿದ್ದಾರೆ ಅಂತ ಎಲ್ಲ ವಿಷಯ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಕೊನೆಯಲ್ಲಿ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದು, ನಾನು ಆಲ್ರೆಡಿ ವರ್ಕಿಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳೋದು, ಇಂಥ ಆಟಗಳೆಲ್ಲ ಬೇಡ, ನಾನು ವಾರ್ ಮಾಡ್ತೀನಿ ಈಗಲೇ. ಅಂಥವ್ರು ಏನಾದರೂ ಗ್ರೂಪಿಗೆ ಜಾಯ್ನ್ ಆಗೋಕ್ಕೆ ಬಂದಿದ್ರೆ ಈಗಲೇ ಹೋಗ್ಬಿಡಿ. ನನ್ನ ID ಅದು ಗೊತ್ತಾದರೆ ಮಾತ್ರ ನಿಮ್ಮ ID ಬ್ಲಾಕ್ ಮಾಡಿಸೋವರೆಗೂ ನಾನು ಬಿಡಲ್ಲ, ಹೇಳಿದ್ದೀನಿ. ಯಾಕಂದರೆ ನಮಗೇನಿಲ್ಲಿ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೆ ನಾವು ಇದು ಮಾಡ್ತಾ ಇಲ್ಲ. ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟ್. ನನಗಿಲ್ಲಿ ಮನೆ ಕೆಲಸ ಮಾಡಿಕೊಂಡು ನನ್ನ ಮಗುನ ನೋಡಿಕೊಂಡು ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡಿಕೊಂಡು ನಾನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ನಾನು ಜೀವನ ಮಾಡ್ತಾ ಇರೋದು. ನಾನು ಅಂತಲ್ಲ, ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ. ಯಾಕಂದರೆ ಒಂದೊಂದು ನಿಮಿಷನೂ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸುಮ್ಮನೆ ಬಂದರೆ ಮಾತ್ರ ಚೆನ್ನಾಗಿರಲ್ಲ. ನೀವು ಎಲ್ಲೇ ಇದ್ರೂ ಹುಡುಕಿ ತೆಗಿತೀನಿ ನಾನು. ನಿಮ್ಮ ID ಬ್ಲಾಕ್ ಮಾಡಿಸೋವರೆಗೂ ನಾನು ಬಿಡಲ್ಲ. ಓಕೆ, ಈಗ ನಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದು ಜೆನ್ಯೂನ್ ಇದೆ ಅಂತ ನಿಮಗೆ ಕ್ವಶನ್ ಬರುತ್ತೆ. ಖಂಡಿತ ಜೆನ್ಯೂನ್ ಇದೆ. ನೀವು ಜಾಯ್ನ್ ಆಗೋದಕ್ಕೂ ಮುಂಚೆ ಬೇಕಿದ್ದರೆ ಯೂಟ್ಯೂಬಲ್ಲಿ ಆಗಿರ್ಬೋದು, ನಮ್ಮ ಕಂಪ್ನಿದೆ HWS ಫಾರ್ಚೂನ್ ಕಂಪ್ನಿದೆ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೀವು ವೀಡಿಯೋಸ್ನ ಚೆಕ್ ಮಾಡ್ಕೊಬೋದು. ನಮ್ಮ ಕಂಪ್ನಿ ಬಗ್ಗೆ ಗೂಗಲ್ ಮಾಡ್ಬೋದು, HWS ಫಾರ್ಚೂನ್ ಅಂತ ಗೂಗಲ್ ಮಾಡಿ, ಅಲ್ಲೂ ಕೂಡ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮಗೆ ಜೆನ್ಯೂನ್ ಇದೆ ಅಂತ ನಿಮಗೆ ನಂಬಿಕೆ ಬಂದ ಮೇಲೆ ಕೂಡ ನೀವು ವರ್ಕ್ಗೆ ಜಾಯ್ನ್ ಆಗ್ಬೋದು. ಜೆನ್ಯೂನ್ ಇರೋರು ಯಾರು ಕೂಡ, ಅಂದರೆ ಈಗ ಫೇಕ್ ಆಗಿ ನಡೆಸ್ತಿದ್ದಾರೆ ನೋಡಿ, ಫ್ರಾಡ್ ಮಾಡೋವಂಥವ್ರು, ಮೋಸ ಮಾಡೋವಂಥವ್ರು ಯಾರೂ ಕೂಡ ಇಷ್ಟು ಚೆಕ್ ಮಾಡ್ಕೊಂಬನ್ನಿ ತಿಳ್ಕೊಂಬನ್ನಿ ಅಂತ ಯಾರೂ ಹೇಳಲ್ಲ. ಬಟ್ ನಾವು ಹೇಳ್ತೀವಿ, ನಮ್ಮ ಕಂಪ್ನಿಲಿ ಹೇಳ್ತೀವಿ. ಯಾಕೆ ಅಂದರೆ ನಮ್ಮದು ಜೆನ್ಯೂನ್ ಇದೆ, ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ, ಹಾಗಾಗಿ ನಾವು ಹೇಳ್ತೀವಿ. ಸೊ ಧೈರ್ಯವಾಗಿ ಹೇಳ್ತೀವಿ, ಇದು ಜೆನ್ಯೂನ್ ಇರೋ ಅಂಥ ಒಂದು ಕಂಪ್ನಿ ಅಂತ ನಾವು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಸೊ ನಾನು ಅಂತಲ್ಲ, ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿರೋರೆಲ್ಲ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ ಇದು ಜೆನ್ಯೂನ್ ಕಂಪ್ನಿ ಅಂತ. ಓಕೆ, ನಾನು ಈ ಕಡೆ ಹಾಕಿರ್ತೀನಿ ಈ ವಾರದ್ದು ನನ್ನ ಪೇಮೆಂಟ್ ಡೀಟೇಲ್ಸ್ನ ಇಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ನಾನು ತುಂಬ ಐಡೀಸ್ನ ಓಪನ್ ಮಾಡ್ಕೊಂಬಿಟ್ಟಿದ್ದೀನಿ. ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಹೇಳಿದೆ ನಾನೀಗ 4 ಐಡಿ ವರ್ಕ್ ಮಾಡ್ತಿದ್ದೀನಿ ಅಂತ. ಸೊ ಈ ವೀಕಲ್ಲಿ ಹೇಳ್ತಾ ಇದ್ದೀನಿ ನಾನು 6 ಐಡಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ನಾನು ಐಡಿ ಮಾಡ್ಕೊತಾ ಇಲ್ಲ ಅಲ್ವಾ. ಸೊ ನಾನೀಗ ಐಡಿ ಮಾಡ್ಕೊತಾ ಇದ್ದೀನಿ ಅಂತಂದರೆ ನನಗೆ ಅದರಿಂದ ಇನ್ಕಮ್ ಬರ್ತಾ ಇದೆ ಅಂತಲೇ ಅರ್ಥ. ಎಲ್ಲ ಐಡಿದು ನಾನು ಇಲ್ಲಿ ಶೋ ಮಾಡೋಕ್ಕಾಗಲ್ಲ, ಒಂದು ಐಡಿದು ಮಾತ್ರ ನಾನು ನಿಮಗೆ ಶೋ ಮಾಡ್ತೀನಿ. ರೀಸನ್ ಇಷ್ಟೇ, ತೋರಿಸ್ಬಾರ್ದು ಅಂತ ಅಲ್ಲ, ಆ ಥರ ತುಂಬ ನಾವು ಇನ್ ಡೀಟೇಲ್ ಆಗಿ ನಮ್ಮದು ಪರ್ಸ್ನಲ್ ಆಗಿ ಏನೋ ಇನ್ಫಾರ್ಮೇಷನ್ ಇರುತ್ತೆ, ಅದು ಪೇಮೆಂಟ್ ಪ್ರೂಫ್ ಆಗಿರ್ಬೋದು, ಅದು ಅಂತಲ್ಲ, ನಮ್ಮದು ಆಧಾರ್ ಕಾರ್ಡು ಅಥವಾ ಮತ್ತೊಂದು ಏನೋ ಬ್ಯಾಂಕ್ ಡಾಕ್ಯುಮೆಂಟ್ಸು ಅದೆಲ್ಲ ನಾವು ಶೋ ಮಾಡೋ ಹಾಗೆ ಇಲ್ಲ ಯೂಟ್ಯೂಬಲ್ಲಿ. ಯೂಟ್ಯೂಬರ್ ಅದು ವೀಡಿಯೋನೇ ಡಿಲೀಟ್ ಮಾಡಿಬಿಡ್ತಾರೆ. ಹಂಗಾಗಿ ನಾನು ಬರೀ ಒಂದು ಐಡಿಯಿಂದ ವಿತ್ಡ್ರಾ ಕೊಟ್ಟಿರೋ ಪೇಮೆಂಟ್ ಪ್ರೂಫ್ ಮಾತ್ರ ನಾನು ಇಲ್ಲಿ ಶೋ ಮಾಡ್ತೀನಿ. ನಿಮಗೆ ಇನ್ನೂ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಾನು ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ, ಅಂದರೆ ಈಗ ನಾನು ಮಾಡ್ತಾ ಇರೋವಂಥ HWS ಫಾರ್ಚೂನ್ ಕಂಪ್ನಿಲಿ ಮಾಡ್ತಾ ಇರೋಂಥ ವರ್ಕ್ ಫ್ರಮ್ ಹೋಮ್ ಬಗ್ಗೆ 3-4 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ವೀಕ್ಲಿ ಕೂಡ ನಾನು ಪೇಮೆಂಟ್ ಬಂದಾಗೆಲ್ಲ ನಾನು ವೀಡಿಯೋಸ್ನ ಹಾಕಿದ್ದೀನಿ. ಅದೆಲ್ಲ ವೀಡಿಯೋಸ್ನ ನೀವು ಚೆಕ್ ಮಾಡಿಕೊಂಡು ನೋಡಿಕೊಂಡೆ ನೀವು ಬರ್ಬೋದು. ಸೊ ನಿಮಗೆ ಏನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಅದಕ್ಕೆ ಕಾಲ್ ಮಾಡ್ಬೋದು. ಈಗ ನಾನು ಹೇಳಿದೆ ಅಲ್ವಾ, ಸೊ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ನಾನೊಂದು 3-4 ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ ಅಂತ. ಸೊ ನೀವೇನು ಮಾಡ್ತೀರಾ, ವಿಡಿಯೋ ನೋಡೋಕೆ ಹೋಗ್ಬಿಟ್ಟು ಆ ವಿಡಿಯೋದಲ್ಲಿರೋ ಲಿಂಕ್ಗೂ ಕ್ಲಿಕ್ ಮಾಡ್ತೀರಾ, ಈ ವಿಡಿಯೋದಲ್ಲಿರೋ ಲಿಂಕ್ಗೂ ಕ್ಲಿಕ್ ಮಾಡ್ತೀರಾ. ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ. ಯಾವುದಾದ್ರೂ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ. ಇಲ್ಲಿ ಈ ವಿಡಿಯೋದಲ್ಲಿ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ, ಆ ಗ್ರೂಪಿಗೆ ಜಾಯ್ನ್ ಆಗಿ. ಪವನಸುತ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ಕಮ್ಯುನಿಟಿ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆದರೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಗ್ರೂಪಿಗೆ ಜಾಯ್ನ್ ಆಗಬೇಡಿ, ಗ್ರೂಪಿಗೆ ಜಾಯ್ನ್ ಆದವರು ಕಾಲ್ ಮಾಡಬೇಡಿ. ಇಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ, ಆಯಿತಾ. ಸೊ 2 ಸಲ ಕಾಲ್ ಬರುತ್ತೆ. ಈಗ ನೀವು ಕಾಲ್ ಮಾಡಿಬಿಡ್ತೀರಾ, ಅಲ್ಲಿ ಗ್ರೂಪಲ್ಲೂ ಚೆನ್ನಾಗಿರ್ತೀರಾ, ಮತ್ತು ಗ್ರೂಪಲ್ಲಿ ನಂಬರ್ ತೊಗೊಂಡು ನಾವು ಮತ್ತೆ ಕಾಲ್ ಮಾಡೋದು, ಈ ಥರ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಗ್ರೂಪಿಗೆ ಜಾಯ್ನ್ ಆದವರು
ಕಾಲ್ ಮಾಡಬೇಡಿ. ಕಾಲ್ ಮಾಡಿದವರು ಗ್ರೂಪಿಗೆ ಜಾಯ್ನ್ ಆಗಬೇಡಿ. ನಿಮಗೆ ಖಂಡಿತ ಕಾಲ್ ಬಂದೇ ಬರುತ್ತೆ. ಕಾಲ್ ಬರೋ ತನಕ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಅಷ್ಟೇ. ಸೊ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾವು ಮೀಟಿಂಗ್ ಅಟೆಂಡ್ ಮಾಡಿಸ್ತೀವಿ. ಮೀಟಿಂಗಲ್ಲಿ ನಿಮಗೆ ಕಂಪ್ನಿ ಬಗ್ಗೆ ಆಗಿರ್ಬೋದು, ವರ್ಕ್ ಬಗ್ಗೆ, ಪೇಮೆಂಟ್ ಬಗ್ಗೆ ಈ ಥರ ಫುಲ್ಲು ಡೀಟೇಲ್ಸನ್ನು ಕೊಟ್ಬಿಟ್ಟು ಪಿನ್ ಟು ಪಿನ್ ಹಿಂಗಿಂಗೆ ಇದೆ ಅಂತ ಎಲ್ಲದೂ ಮೀಟಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು, ನಿಮಗೆ ಲೆಫ್ಟ್ ಆಗಬೇಕು, ಓಕೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಈ ವರ್ಕ್ನ ಮಾಡೋ ಕೆಪಾಸಿಟಿ ಇಲ್ಲ, ನಾನು ಮಾಡಲ್ಲ ಅಂದರೆ ನೀವು ಬಿಟ್ಬಿಡ್ಬೋದು. ಓಕೆನಾ? ಸೊ ಇಲ್ಲ, ಈ ಕೆಲಸ ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ ಅನ್ನೋರು ಕಂಟಿನ್ಯೂ ಮಾಡ್ಬೋದು. ಆಪ್ಷನ್ ನಿಮ್ಮ ಹತ್ರನೇ ಇರುತ್ತೆ. ಸೊ ನಾವು ಏನು ರೀಸನ್ಗೆ ಅದು ಹೇಳ್ಬಿಡ್ತೀವಿ ಅಂದರೆ, ಸುಮ್ಮನೆ ಏನೇನೋ ಆಸೆ ತೋರಿಸಿ ಮೋಸ ಮಾಡೋದೆಲ್ಲ ಚೆನ್ನಾಗಿರಲ್ಲ. ಕೆಲವು ಕಂಪ್ನಿಗಳಲ್ಲಿ ಆ ಥರ ಆಗ್ತಾಯಿದೆ. ತುಂಬ ಜನ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಶೇರ್ ಮಾಡ್ಕೊತಿದ್ದಾರೆ. ನಾವು ಅಲ್ಲಿ ಅಷ್ಟು ಕಳ್ಕೊಂಡ್ವಿ, ಇಷ್ಟು ಕಳ್ಕೊಂಡ್ವಿ, ಸೇರಿಸ್ಕೊಳ್ಳೋವಾಗ ಒಂಥರ ಮಾತಾಡ್ತಾರೆ, ಸೇರಿಸ್ಕೊಂಡ್ಮೇಲೆ 10 ಜನ ಜಾಯಿನ್ ಕೊಡಬೇಕು, 4 ಜನ ಸೇರಿಸ್ಬೇಕು, ನೀವು ಅಷ್ಟು ಸಾವಿರಕ್ಕೆ ಪ್ರಾಡಕ್ಟ್ ತೊಗೋಬೇಕು ಅಂತೆಲ್ಲ ಹೇಳಿ ಈ ಥರ ಎಲ್ಲ ತುಂಬ ನಡೀತಾ ಇದೆ. ಸೊ ದಯವಿಟ್ಟು ಯಾರೇ ವರ್ಕ್ ಫ್ರಮ್ ಹೋಮ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಚೆಕ್ ಮಾಡಿ ತಿಳ್ಕೊಂಡೇ ಜಾಯ್ನ್ ಆಗಿ. ಯಾಕಂದರೆ ಇವಾಗ ತುಂಬ ಫ್ರಾಡ್ ಕಂಪ್ನಿಗಳು ಬಂದ್ಬಿಟ್ಟಿದೆ, ಆಲ್ರೆಡಿ ನಡೀತಾ ಇದೆ, ತುಂಬ ಜನ ಮೋಸ ಕೂಡ ಹೋಗಿದ್ದೀರಾ. ಓಕೆನಾ? ಹಂಗಾಗಿ ತಿಳ್ಕೊಂಡೇ ನೀವು ಜಾಯ್ನ್ ಆಗಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಮೋಸ ಹೋಗಿ ಜೆನ್ಯೂನ್ ಕಂಪ್ನಿನ ಇವತ್ತು ಯಾರೂ ನಂಬಕ್ಕೆ ರೆಡಿ ಇಲ್ಲ. ಆ ಥರ ಆಗಿದೆ ಇವತ್ತು ಪ್ರಾಬ್ಲಮ್. ಓಕೆನಾ? ಇದಿಷ್ಟು ನಂದು ಪೇಮೆಂಟ್ದಾಯಿತು, ಮತ್ತು ನೀವು ಹೇಗೆ ವರ್ಕ್ಗೆ ಜಾಯ್ನ್ ಆಗಬೇಕು ಡೀಟೇಲ್ಸ್ ಕೊಟ್ಟಿದ್ದಾಯಿತು. ಬಟ್ ವರ್ಕ್ ಏನಪ್ಪ ಅಂದರೆ ಇದು ರೆಫರಿಂಗ್ ವರ್ಕ್. ನಿಮಗೆ ರೆಫರಿಂಗ್ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಬನ್ನಿ, ಆಯಿತಾ? ರೆಫರಿಂಗ್ ವರ್ಕ್ ಏನು ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮೀಟಿಂಗಲ್ಲಿ ಹೇಳಿಬಿಡ್ತಾರೆ. ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ನೀವು ನಿಮ್ಮ ನಿರ್ಧಾರವನ್ನು ಹೇಳ್ಬೋದು. ನೀವು ಅದಕ್ಕೂ ಮುಂಚೆ ಗ್ರೂಪಿಗೆ ಬಂದು ಜಾಯ್ನ್ ಆಗಿಬಿಡೋದು ಇದೇನು ಕೆರೆದಡ ಆಟ ಅಲ್ಲ. ಗ್ರೂಪಿಗೆ ಜಾಯ್ನ್ ಆಗೋದು ಲೆಫ್ಟ್ ಆಗೋದು, ಆಯಿತಾ? ಸೊ ನೀವು ಒಂದ್ಸಲಿ ಜಾಯ್ನ್ ಆದರೆ ವೆಯ್ಟ್ ಮಾಡಿ. ಸುಮ್ಮನೆ ಲೆಫ್ಟ್ ಆಗಬೇಕು ಅಂತ ಅನ್ಕೊಂಬಂದಿದ್ರೆ ನೀವು ಜಾಯ್ನ್ ಆಗಲೇಬೇಡಿ. ಓಕೆ ಗೈಸ್, ಇದನ್ನು ಇಷ್ಟು ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಂಡೆ ನಾನು ವೀಡಿಯೋನ ಚಿಕ್ಕದಾಗೆ ಮಾಡಿ ಮುಗಿಸೋಣ ಅಂತಲೇ ವೀಡಿಯೋ ಮಾಡಿದ್ದು ನಾನು. ಇದು ನಿಜವಾಗ್ಲೂ ಜೆನ್ಯೂನ್ ಇದೆ. ಸೊ ನೀವು ನಂಬಿ ಈ ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಅರ್ನಿಂಗ್ಸ್ನ ತೊಗೊಬೋದು. ಇವತ್ತು ನಾನು ವೀಕ್ಲಿ ಏನಿಲ್ಲ ಅಂತಂದ್ರೂ, ಅದು ಹೇಳಂಗಿಲ್ವೋ ಏನೋ ನಂಗೆ ಗೊತ್ತಿಲ್ಲ, ಹಂಗೆ ಹೇಳೋಕ್ಕೂ ಭಯ. ಯೂಟ್ಯೂಬರ್ ಎಲ್ಲಿ ವೀಡಿಯೋಸ್ನ ಡಿಲೀಟ್ ಮಾಡ್ತಾರಂತ, ಸೊ ನಾನು ಹೇಳಲ್ಲಪ್ಪ. ಖಂಡಿತ ನನಗೆ ಇನ್ಕಮ್ ಬರ್ತಾ ಇದೆ. ಆ ಧೈರ್ಯದ ಮೇಲೆ ನಾನು ಬಂದು ಯೂಟ್ಯೂಬಲ್ಲಿ ಲಕ್ಷಾಂತರ ಜನರ ಮುಂದೆ ನಾನು ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರೋದು. ಸೊ ಓಕೆ ಗೈಸ್, ಈ ಬ್ಲಾಗ್ನ ಈ ಇನ್ಫಾರ್ಮೇಷನ್ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.